ಪ್ಯಾಂಟ್ ಜೇಬ್ನಲ್ಲಿ 100 ರೂಪಾಯಿ ಇತ್ತು, ಬ್ಯಾಲೆನ್ಸ್ ಪರವಾಗಿಲ್ಲ, ಆಮೇಲೆ ಅಂತ ಈ ಪೇಪರ್ ಸ್ವಲ್ಪ ತಗೊಳ್ಳಿ. తీసుಕೊಂಡ. ವಿಶಾಲ ಕರ್ನಾಟಕ ಪತ್ರಿಕೆಗೆ ವರದಿಗಾರರು ಬೇಕಾಗಿದ್ದಾರೆ. ಕ್ಯಾಮೆರಾ ಇದ್ದವರಿಗೆ ಆದ್ಯತೆ ನೀಡಲಾಗುತ್ತದೆ. ಇಷ್ಟೊಂದು ಕ್ಯಾಮೆರಾಗಳು ಶೋಕೇಸ್ ನಲ್ಲಿ ಕೊಳಿತಾ ಬಿದ್ದಿವೆ. ಇದರಲ್ಲಿ ಒಂದು ನಂದಾದ್ರೆ ಕೆಲಸ ಗ್ಯಾರಂಟಿ. ನಮಸ್ಕಾರ ಸರ್. ಓ ಬನ್ನಿ ಮಿಸ್ಟರ್ ದಾಮೋದರ್. ನನ್ ಕ್ಯಾಮ್ರಾ ಬಂತ ಸರ್? ಇದೇನ್ ಸರ್ ಹೀಗನ್ಬಿಟ್ರೆ, ನಮ್ಮ ಅಂಗಡಿಯಲ್ಲಿ ಆರ್ಡರ್ ಕೊಟ್ರೆ ಸಾಕು, ಮಾಲ್ ರೆಡಿ ಆಗ್ಬಿಡುತ್ತೆ. ವೆರಿ ಗುಡ್. ನೋಡಪ್ಪ, ಅವ್ರ ಕ್ಯಾಮ್ರಾ ತಂದ್ಕೊಡು. ಈಗ ಬೇಡ, ನಾನು ವಿಶ್ವನಾಥ್ ಅಂತ ಒಬ್ಬರನ್ನ ಕಳಿಸ್ತೀನಿ, ಅವ್ರ ಕೈಲಿ ಕ್ಯಾಮ್ರಾ ಕೊಟ್ಟು ಕಳಿಸ್ಬಿಡಿ. ಅವರೇ ವಿಶ್ವನಾಥ್ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ನನ್ನ ಹೆಸರು ಹೇಳ್ತಾರೆ, ಕ್ಯಾಮ್ರಾ ಕೇಳ್ತಾರೆ, ಹಾಗೆ ಬಾಂಬೆ ಏರ್ ಟಿಕೆಟ್ ಕೇಳ್ತಾರೆ. ಈ ಏರ್ ಟಿಕೆಟ್ ನ ಅವ್ರಿಗೆ ಕೊಟ್ಬಿಡಿ, ಹಾಗೆ ಕ್ಯಾಮ್ರಾ ನಮ್ಮ ಮನೆ ಕೊಟ್ಬಿಡ್ಬೇಕಂತ ಅಂತ ಹೇಳ್ಬಿಡಿ. ನಾನೆಲ್ಲೋ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿದೆ, ನಾ ಬರ್ತೀನಿ. ನಮಸ್ಕಾರ. ನಮಸ್ಕಾರ. ನಾನು ವಿಶ್ವನಾಥ್ ಅಂತ, ದಾಮೋದರ್ ಅವರು ಕಳಿಸಿದ್ರು. ಕ್ಯಾಮೆರಾ ಕೊಡ್ತೀರಾ? ನೀವೇ ವಿಶ್ವನಾಥ್ ಅಂತ ನಾವ್ ಹೇಗ್ ನಂಬೋದು? ಬೇಡ ಬಿಡಿ, ನಮ್ಗೆ ಆಕ್ಚುಲಿ ಅರ್ಜೆಂಟ್ ಆಗಿ ಬೇಕಾಗಿರೋದು ಏರ್ ಟಿಕೆಟ್ ಮಾತ್ರ. ಅದನ್ನು ಕೊಟ್ರೆ ಸಾಕು. ಕೊಡು. ಥ್ಯಾಂಕ್ ಯು. ತಗೊಳ್ಳಿ. ಕ್ಯಾಮೆರಾನು ಕೊಡ್ತೀರಾ? ಅಯ್ಯೋ, ನೀವೇ ವಿಶ್ವನಾಥ್ ಅಂತ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಕೇಳಿದೆ, ಬೇಜಾರ್ ಮಾಡ್ಕೋಬೇಡಿ. ಇಲ್ಲ ಇಲ್ಲ, ಕ್ಯಾಮೆರಾ ಅವ್ರ ಮನೆಗೆ ನಾನು ಕೊಟ್ಟು ಹೋಗಿರ್ತೀನಿ ಅಂತ ಅವ್ರಿಗೆ ಹೇಳಿ. ಹಾಗೆ ನಾನು ಬಾಂಬೆ ಬರೋದಕ್ಕೆ 15 ದಿವಸ ಆಗುತ್ತೆ ಅಂತ ಪ್ಲೀಸ್ ತಿಳಿಸಿ. ಆಯ್ತು, ಬರ್ಲಾ? ಆಯ್ತು, ನಮಸ್ಕಾರ. ಸಾರಿ. ಸಾರಿ. ಓ, ವಿಶ್ವನಾಥ್ ಅಂದ್ರೆ ನೀವೇನಾ? ಅದೇ ದಾಮೋದರ್ ಅನ್ನೋರು ನಮ್ಮ ಅಂಗಡಿಗೆ ಬಂದಿದ್ರು. ಇದು ನಮ್ದೇ ಅಂಗಡಿ. ವಿಶ್ವನಾಥನ್ ಅವ್ರು ಬರ್ತಾರೆ, ಅವರಿಗೆ ಏರ್ ಟಿಕೆಟ್ ಕೊಡಿ ಬಾಂಬೆಗೆ ಅಂತ ಹೇಳಿದ್ರು. ಇದು ತಗೊಳ್ಳಿ. ಕ್ಯಾಮ್ರಾ ಅವರೇ ತಗೊಂಡೋದ್ರು. ಸದ್ಯ ಮನೆಗೆ ಹೋಗೋ ಕಷ್ಟ ತಪ್ಪಿತು. ಬಾಂಬೆ ಹೊರಟಿದ್ರಂತೆ. ಹ್ಯಾಪಿ ಲ್ಯಾಂಡಿಂಗ್.